ಹುಮ್ನಾಬಾದ್ ವೀರಭದ್ರೇಶ್ವರ ದೇವಸ್ಥಾನ ಪರಿಸರದಲ್ಲಿ ಶ್ರೀ ಶರಣಬಸವೇಶ್ವರ ಪುರಾಣಕ್ಕೆ ಹಿರೇಮಠದ ವೀರ ರೇಣುಕ ಗಂಗಾಧರ ಮಹಾಸ್ವಾಮೀಜಿ ಚಾಲನೆ. ಹುಮ್ನಾಬಾದ್ನ ಶ್ರೀ ವೀರಭದ್ರೇಶ್ವರ ದೇವಸ್ಥಾನ ಪರಿಸರದಲ್ಲಿ ಸೋಮವಾರ ರಾತ್ರಿ 8ಕ್ಕೆ ಹುಮ್ನಾಬಾದ್ ಹಿರೇಮಠದ ಪೀಠಾಧಿಪತಿ ಪೂಜ್ಯ ವೀರ ರೇಣುಕ ಗಂಗಾಧರ ಮಹಾಸ್ವಾಮೀಜಿ ಅವರ ದಿವ್ಯ ಸಾನ್ನಿಧ್ಯ ಹಾಗೂ ಸೋಂತದ ಶಂಕರಲಿಂಗ ಮಹಾಸ್ವಾಮೀಜಿ ಅವರ ನೇತೃತ್ವದಲ್ಲಿ ಶ್ರೀ ಶರಣಬಸವೇಶ್ವರ ಪುರಾಣ ಕಾರ್ಯಕ್ರಮ ಆರಂಭಗೊಂಡಿತು. ಹಿರೇಮಠದ ಪೂಜ್ಯ ವೀರ ರೇಣುಕ ಗಂಗಾಧರ ಮಹಾಸ್ವಾಮೀಜಿಯವರು ಜ್ಯೋತಿ ಪ್ರಜ್ವಲಿಸುವ ಮೂಲಕ ಕಾರ್ಯಕ್ರಮಕ್ಕೆ ಅಧಿಕೃತವಾಗಿ ಚಾಲನೆ ನೀಡಿದರು. ಈ ವೇಳೆ ಶರಣಕುಮಾರ ಶಾಸ್ತ್ರಿಗಳವರು ಶ್ರೀ ಶರಣಬಸವೇಶ್ವರ ಪುರಾಣವನ್ನು ಉಣಬಡಿಸಿದರು. ಈ ವೇಳೆ ಶಾಸಕ ಡಾಕ್ಟರ್ ಸಿದ್ದು ಪಾಟೀಲ್, ದೇವಸ್ಥಾನ ವ್ಯವಸ್ಥಾಪನಾ ಸಮಿತಿಯ ಸದಸ್ಯರುಗಳಾದ ಮಲ್ಲಿಕಾರ್ಜುನ್ ಮಾಶೆಟ್ಟಿ, ಮಹೇಶ್ ಅಗಡಿ, ಕಾರ್ಯಕ್ರಮ ಆಯೋಜನಾ ಸಮಿತಿಯ ಪ್ರಮುಖ ಮಲ್ಲಿಕಾರ್ಜುನ್ ಮಾಣಿಕಪ್ಪ ಸಿಗಿ, ಮಹಾಂತೇಶ್ ಪೂಜಾರಿ, ಬಾಬುರಾವ್ ಪೋಚಂಪಳ್ಳಿ ಸೇರಿದಂತೆ ಇನ್ನೂ ಅನೇಕ ಜನ ಪ್ರಮುಖರು ಈ ಸಂದರ್ಭಕ್ಕೆ ಸಾಕ್ಷಿಯಾದರು. ಸ್ಟೇಷನರಿ ಅಂಗಡಿ ಒಳಗೆ ಸಿಗುವಂಥದ್ದಲ್ಲ, ಅಡತಿ ಒಳಗೆ ಸಿಗುವಂಥದ್ದಲ್ಲ. ಒಂದು ವೇಳೆ ಹೊರಗೆ ಎಲ್ಲೇ ಸಿಗುತ್ತಿತ್ತು ಅಂತ ಕೇಳಿದ್ರೆ ನಮ್ಮ ಜನ ಕಿಲೋ ಗಂಟೆ ಅಲ್ಲ, ಕ್ವಿಂಟಲ್ ಗಂಟೆ ಖರೀದಿ ಮಾಡ್ತಿದ್ರು. ಶ್ರೀಮಂತರದ ಹೊರಗೆ ಎಲ್ಲೆಲ್ಲಿ ಸಿಗುವಂಥದ್ದಲ್ಲ, ಏನೆಲ್ಲ ಸಿಗುತ್ತದ. ನೀವು ಮನಸ್ಸು ಮಾಡಿದ್ರಿ ಅಂತ ಕೇಳಿದ್ರೆ ಒಂದು ಏರೋಪ್ಲೇನ್ ಖರೀದಿ ಮಾಡ್ತೀರಿ. ನೀವು ಮನಸ್ಸು ಮಾಡಿದ್ರಿ ಅಂತ ಕೇಳಿದ್ರೆ ನಿಮ್ಮ ಮನೆ ತನಕ ರೈಲ್ವೆ ಟ್ರ್ಯಾಕ್ ಹಾಕೋತೀರಿ. ಏನೆಲ್ಲ ಸಿಗುತ್ತದೆ ಖರೀ. ಆದ್ರೆ ಸುಖ ಅನ್ನುವಂಥದ್ದು ಸಿಗಲಿಕ್ಕೆ ಸಾಧ್ಯನೇ ಇಲ್ಲ. ಎಲ್ಲಿ ಸಿಗುತ್ತದ ಆ ಸುಖ ಅಂತ ಕೇಳಿದ್ರೆ ಬೇರೆ ಎಲ್ಲೆಲ್ಲಿ ಇಲ್ಲ. ಅನುಭವಿಕರು ಹೇಳ್ಕೊತ ಬಂದ್ರು, ಹರ ಪೂಜೆ ಗುರು ಸೇವೆ ವರ ಪುಣ್ಯ ಇಲ್ಲದೆ ಬರಿದೆ ಸುಖ ಭೋಗ ದೊರಕುವಲ್ಲಿ ಆತ್ಮ. ಪರಮಾತ್ಮನ ಧ್ಯಾನ ಮಾಡುವಲ್ಲಿ ಸುಖ ಅದ, ಗುರುವಿನ ಸೇವಾ ಮಾಡುವಲ್ಲಿ ಸುಖ ಅದ, ಹೊರಗೆಲ್ಲಲ್ಲಿ ಸುಖ ಇಲ್ಲ ಅನ್ನತಕ್ಕಂಥ ಮಾತ ಅನುಭವಿಕರು ಹೇಳ್ಕೊತ ಬರ್ತಾರೆ. ಸುಖ ಬೇಕು. ದುಃಖಮಯವಾಗಿರ್ತಕ್ಕಂಥ ಸಂಸಾರದೊಳಗೆ, ನಾವು ನೀವು ಕೂಡಿ ಮಾಡ್ತಕ್ಕಂಥ ಪ್ರಪಂಚದೊಳಗೆ ಕೇಳಬೇಕು ಪ್ರತಿಯೊಬ್ಬರಿಗೆ, ಅದ ಏನ್ರಿ ಸುಖ, ಎಲ್ಲಿದ್ರಿ ಹೈರಾಣಿ ಅದ ಅಂತಾರೆ. ಹೈರಾಣಿ ಅದ ಅಂತಾರೆ. ಸುಖ ಇಲ್ಲ. ಸುಖಿ ಜೀವಿಗಳು ಯಾರು ಇಲ್ಲ. ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾಗಿರ್ತಕ್ಕಂಥ ಚಿಂತೆ, ಒಂದೊಂದು ರೀತಿಯಾಗಿರ್ತಕ್ಕಂಥ ದುಃಖ. ಯಾವ ನಿಜ ಶರಣನಾಗಿರ್ತಕ್ಕಂಥ ಅಂಬಿಗರ ಚೌಡಯ್ಯನವರು ಹೇಳ್ಕೊಂತ ಬಂದ್ರು, ಬಡತನಕ್ಕೆ ಹೋಗುವ ಚಿಂತೆ ಉಡುವುದಾದರೆ ಉಡುವ ಚಿಂತೆ, ಉಡುವುದಾದರೆ ಹೆಂಡರ ಚಿಂತೆ, ಹೆಂಡರಾದರೆ ಮಕ್ಕಳ ಚಿಂತೆ, ಮಕ್ಕಳಾದರೆ ಬದುಕಿನ ಚಿಂತೆ, ಬದುಕಾದ್ರೆ ಕೇಡಿನ ಚಿಂತೆ. ಇಂತಿ ಹಲವು ಚಿಂತೆ ಒಳಗೆ ನಮ್ಮ ಬದುಕ ಸಾಕೊಂಡು ನಡೆದವರು. ಎಲ್ಲದ ಸುಖ? ಅದಕ್ಕೆ ಆ ನಿಜವಾಗಿರ್ತಕ್ಕಂಥ ಸುಖವನ್ನು ಪಡೆಯುವುದಕ್ಕಾಗಿ ಅಲ್ಲಿ ಹಿಂದೆ ಆ ನಿಜವಾಗಿರುವಂತಹ ಸುಖವನ್ನು ಪಡೆಯುವುದಕ್ಕಾಗಿ ಯಾವ ಒಂದಿಷ್ಟು ಅಧ್ಯಾತ್ಮದತ್ತ ನಾವು ಬರಬೇಕು. ಎಲ್ಲಿ ತನಕ ನಾವು ಅಧ್ಯಾತ್ಮದತ್ತ ಬರಂಗಿಲ್ಲ, ಎಲ್ಲಿಯ ತನಕ ಸತ್ಸಂಗದಲ್ಲಿ ಭಾಗಿಯಾಗಂಗಿಲ್ಲ, ಎಲ್ಲಿಯ ತನಕ ಗುರುವಿನ ಸನ್ನಿಧಾನಕ್ಕೆ ಬರಂಗಿಲ್ಲ, ಎಷ್ಟೇ ದಿನ ನೀ ಸಂಸಾರವಾಗಿದ್ದರೂ ಸಹಿತ ಸುಖದಿಂದ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಎಷ್ಟು ದಿನ